ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇವತ್ತು ಯಾವ ಗಿಡ ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಬ್ಯೂಟಿಫುಲ್ ಆದ ಫ್ಲವರು ಮಧುಮಾಲತಿ. ಇದ್ರದ್ದು ಕೇರೆಗೆ ಅಂತ ನೋಡೋಣ ಸ್ನೇಹಿತರೆ. ನೋಡಿ, ಇದಕ್ಕೆ ಇನ್ನೊಂದು ಹೆಸರಿದೆ, ರಂಗೂನ್ ಕ್ರೀಪರ್ ಅಂತ. ನೋಡಿ, ನಾನು ಇದನ್ನ 100 ರೂಪಾಯಿಗೆ ತೊಗೊಂಬಂದೆ ಸ್ನೇಹಿತರೆ, ನರ್ಸರಿಯಲ್ಲಿ 2 ವರ್ಷಕ್ಕೆ ಮುಂಚೆ ತೊಗೊಂಬಂದೆ. ಇದು ಅವಾಗ ತುಂಬ ಚಿಕ್ಕದಾಗಿತ್ತು, 3 ವರ್ಷ 2 ವರ್ಷ ಆಗಿರ್ಬೋದು. ನೋಡಿ, ತುಂಬ ಚಿಕ್ಕದಾಗಿತ್ತು. ಫ್ರಂಟಲ್ಲಿ ಇಟ್ಟಿದ್ದೆ, ಹೂವೇ ಬಿಟ್ಟಿಲ್ಲ. ನಾನು ಆಮೇಲೆ ಇದಕ್ಕೇನೋ ಪ್ರಾಬ್ಲಮ್ ಆಗ್ತಾಯಿದೆ. ನಾವು ತಿಳ್ಕೊಬೇಕು, ಗಿಡಗಳದ್ದು ಎಲ್ಲ ಆ್ಯಕ್ಟಿವಿಟೀಸ್ನ ನಾವು ತಿಳ್ಕೊಬೇಕು. ಅದು ಹೇಳ್ಬಿಡುತ್ತೆ ಸ್ನೇಹಿತರೆ ನಮ್ಮ ಹತ್ರ, ನಮಗೆ ಈ ಥರ ಪ್ರಾಬ್ಲಮ್ ಇದೆ, ನೀರು ಸಾಳಲಿಲ್ಲ, ಇಲ್ಲ ಬಿಸಿಲು ಬೇಕು ಅಂತ. ನಾವು ಅದ್ರದ್ದು ಎಲೆ ಟಚ್ ಮಾಡಿದ್ರೆ ಕೂಡ ನಮ್ಗೆ ಗೊತ್ತಾಗ್ಬಿಡುತ್ತೆ, ನೀರಿಲ್ವಾ ಇದಕ್ಕೆ ಏನೋ ಪ್ರಾಬ್ಲಮ್ ಆಗ್ತಾಯಿದೆ ಅಂತ. ಆಮೇಲೆ ನಾನೇನು ಮಾಡಿದೆ, ಇಲ್ಲಿ ಚೇಂಜ್ ಮಾಡಿದೆ. ಇದನ್ನ ಈ ಕಡೆ ನಮ್ಮ ಮನೆ ಬ್ಯಾಕ್ ಸೈಡ್ ಚೇಂಜ್ ಮಾಡಿದೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಹೂವು ಬಿಡ್ತಾಯಿದೆ ಅಂದರೆ, ಯಾವಾಗಲೂ ಹೂವು ಬಿಡ್ತಾನೆ ಇರುತ್ತೆ ಸ್ನೇಹಿತರೆ. ಆದರೆ ನೋಡಿ, ಎಲ್ಲ ಎಲೆಗಳು ಒಣಗ್ತಾ ಬರ್ತಾಯಿದೆ, ಯೆಲ್ಲೋ ಕಲರ್ ಆಗ್ತಾಯಿದೆ, ಉದುರ್ತಾ ಇದೆ, ಮತ್ತು ಚಿಗುರ್ತಾ ಇದೆ. ನೋಡಿ ನೋಡಿ, ಹೂವು ನೋಡಿದ್ರೆ ಒಂದೊಂದು ಇದರಲ್ಲಿ ಚಿಕ್ಕದೇ. ನೋಡಿ, ಎಲೆನೇ ಇಲ್ಲ, ಆದರೆ ನೋಡಿ ಹೂವು ಹೆಂಗೆ ಬಿಡ್ತಾಯಿದೆ ನೋಡಿ, ಮೊಗ್ಗು ನೋಡಿ, ನೋಡಿದ್ರೆ ಹೆಂಗೆ ಬಿಡ್ತಾಯಿದೆ ನೋಡಿ. ಇದು ಇಲ್ಲಿರೋರು ಸ್ವಲ್ಪ ಜನ ಕೇಳ್ತಾ ಇರ್ತಾರೆ ಸ್ನೇಹಿತರೆ, ಇದು ಕಟ್ಟಿಂಗ್ ಸಿಗುತ್ತಾ ಅಂತ. ಇದು ಬಂದುಬಿಟ್ಟು ಕಟ್ಟಿಂಗಲ್ಲಿ ಇಕ್ಕಿದ್ರೆ ರೇರು ಇದು ಬರೋದು. ಕಟ್ಟಿಂಗಲ್ಲೂ ಇಡ್ಬೋದು, ಆದರೆ ಸ್ಟೆಮ್ ನೋಡಿ ಇಡಬೇಕು, ದಪ್ಪ ಸ್ಟೆಮ್ಮು ನೋಡಿ ಇಡಬೇಕು. ಇಲ್ಲಾಂದರೆ ಇದು ನರ್ಸರಿಯಲ್ಲಿ ಸಿಗುತ್ತೆ. ನಾನು ಅದೇ ನರ್ಸರಿ ಟೂರ್ ಹಾಕಿದ್ದೀನಿ, ನರ್ಸರಿ ಟೂರಲ್ಲಿ ನಾನು ಹಾಕಿದ್ದೀನಿ ಎಲ್ಲಿ ತೊಗೊತೀನಿ ಅಂತ. ನಾನು ನೋಡಿ, ಅಲ್ಲಿ ಹೋದರೆ ನಿಮಗೆ 100 ರೂಪಾಯಿಗಳ ಸಿಗುತ್ತೆ. ಇದು ಇನ್ನೂ ಕಡಿಮೆ ಮಾಡಿ ಕೂಡ ಕೊಡ್ತಾರೆ, 80 ರೂಪಾಯಿ ಕೂಡ ಕೇಳಿದ್ರೆ ಕೂಡ ಕೊಟ್ಬಿಡ್ತಾರೆ. ನೋಡಿ, ಅದು ತೊಗೊಂಬಂದು ಇಟ್ಕೊಳ್ಳಿ. ನೀವು ಸ್ಟಾರ್ಟಿಂಗು ಚಿಕ್ಕ ಪಾಟಲ್ಲೇ ಇರುತ್ತೆ. ನೀವೇನು ಮಾಡಿ, ಅದನ್ನು ತೊಗೊಂಬಂದು ದೊಡ್ಡ ಪಾಟ್ಗೆ ಹಾಕ್ಕೊಳ್ಳಿ. 25 ಲೀಟ್ರು ಇದು ಡ್ರಮ್ಮು, ಇಲ್ಲಾಂದರೆ 15 ಲೀಟ್ರು ಪಾಟು ಆ ಥರ ಬರುತ್ತಲ್ಲ, ಪಾಟ್ ಸೈಜ್ಗಳಿರುತ್ತಲ್ಲ, ಇದಕ್ಕೆಲ್ಲ ದೊಡ್ಡದೆಲ್ಲ ಹಾಕಬೇಕು. ಯಾಕಂದರೆ ಇದ್ರದ್ದು ಬೇರು ತುಂಬ ದೊಡ್ಡದಂದರೆ ದೊಡ್ಡದು. ಇದು ಕ್ರೀಪರ್ ಥರ ಹೋಗುತ್ತೆ ಸ್ನೇಹಿತರೆ ಮನೆ ಮೇಲೆ. ಮನೆ ಮುಂದುಗಡೆ ಬಿಟ್ರೂ ಅಷ್ಟು ಚೆನ್ನಾಗಿರುತ್ತೆ. ಆದರೆ ಇದಕ್ಕೆ ಬಿಸಿಲು ಬೇಕು, ಯಾವಾಗಲೂ ಇದಕ್ಕೆ ಬಿಸಿಲು 6 ಅವರ್ 7 ಅವರ್ ಬಿಸಿಲು ಬೇಕು. ಬಿಸಿಲು ಇಲ್ಲಾಂದರೆ ಇದು ನೋಡಿ ಸ್ನೇಹಿತರೆ, ಅದರಲ್ಲೇ ಇದು ಚಿಕ್ಕ ವೆರೈಟಿ. ನೋಡಿ ನೋಡಿ, ಇದನ್ನು ಅಷ್ಟೇ, ಇನ್ನು ಸ್ವಲ್ಪ ದಿನ ಆದಮೇಲೆ ಚೇಂಜ್ ಮಾಡಬೇಕು, ದೊಡ್ಡ ಪಾಟಿಗೆ ಚೇಂಜ್ ಮಾಡಬೇಕು. ನೋಡಿ, ಈ ಥರ ಎಲ್ಲ ಎಂಟ್ರೆನ್ಸಲ್ಲಿ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ನೇಹಿತರೆ. ನೋಡಿ, ಇದ್ರದ್ದು ಎಲೆನೇ ಬೇರೆ ಟೈಪ್ ಇರುತ್ತೆ, ಅದ್ರದ್ದು ಎಲೆ ತೋರಿಸ್ತೀನಿ ರೀ. ನೋಡಿ, ಇದ್ರದ್ದು ಎಲೆನೇ ಬೇರೆ ಟೈಪ್ ಇದೆ ಸ್ನೇಹಿತರೆ. ನೋಡಿ ನೋಡಿ, ಎಲೆ ಇದ್ರದ್ದು ಬೇರೆ ಟೈಪು. ನೋಡಿ ನೋಡಿ, ಯಾವಾಗಲೂ ಹೂವು ಬಿಡ್ತಾನೆ ಇರುತ್ತೆ ಸ್ನೇಹಿತರೆ. ಇದಕ್ಕೆ ದಿನ ನೀರು ಹಾಕಲೇಬೇಕು, ದಿನ ನೀರು ಇದ್ದೇ ಇರಬೇಕು ಇದಕ್ಕೆ. ಯಾಕಂದರೆ ಒಂದಿನ ನೀರು ಹಾಕಿಲ್ಲ ಅಂದ್ರೂ ಇದು ಪಾಪ ಬಾಡೋಗುತ್ತೆ. ನೋಡಿ, ಇವಾಗ ಬಿಡ್ತಾ ಇದು. ನೋಡಿ ಸ್ನೇಹಿತರೆ, ಸ್ಟಾರ್ಟಿಂಗಲ್ಲಿ ನೋಡಿ ಈ ಥರ ವೈಟಲ್ಲಿ ಇರುತ್ತೆ. ನೋಡಿ, ನೈಟಲ್ಲಿ ನೋಡಬೇಕು ಸ್ನೇಹಿತರೆ, ಇದು ಅಷ್ಟು ಅಟ್ರಾಕ್ಷನ್ ಆಗಿರುತ್ತೆ ಇದು ನೋಡೋಕ್ಕೆ. ನೋಡಿ, ಈ ಥರ ವೈಟ್ ಕಲರಲ್ಲಿ ಇರುತ್ತೆ. ನೋಡಿ ನೋಡಿ, ಇದರಲ್ಲೇ ಕಾಣಿಸ್ತಾ ಇದೆ ನೋಡಿ, ವೈಟು. ಆಮೇಲೆ ರೆಡ್ ಆಗುತ್ತೆ ಸ್ನೇಹಿತರೆ. ನೋಡಿ, ಈ ಥರ ಆಗುತ್ತೆ ನೋಡಿ, ರೆಡ್ ಕಲರಲ್ಲಿ ಆಗುತ್ತೆ. ತಿಂಗಳಿಗೊಂದ್ಸರಿ ಗೊಬ್ಬರ ಸ್ನೇಹಿತರೆ ಇದಕ್ಕೆ. ಪಾಪ ಇದಕ್ಕೆ ಗೊಬ್ಬರ ಹಾಕಲೇಬೇಕು. ತಿಂಗಳಿಗೊಂದ್ಸರಿ ಗೊಬ್ಬರ ಹಾಕ್ಬಿಟ್ಟು ಒಂದ್ಸರಿ ಎಲ್ಲ ಕುಬ್ಕೊಂಬಿಟ್ಟು ಆಮೇಲೆ ಗೊಬ್ಬರ ಹಾಕಿ ಬಿಟ್ಬಿಟ್ರೆ ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ ಸ್ನೇಹಿತರೆ. ಅಷ್ಟು ಚೆನ್ನಾಗಿರುತ್ತೆ ಇದು. ಮುಂದುಗಡೆ ಬಟರ್ಫ್ಲೈಸ್ ಬರುತ್ತೆ, ಆಮೇಲೆ ಹನಿ ಬೀಸು, ಇದೆಲ್ಲ ಏನು ಇವಾಗ ನಮ್ಮ ಗಾರ್ಡನಲ್ಲಿ ನೋಡಿ ಸ್ನೇಹಿತರೆ, ಯಾವಾಗಲೂ ಹನಿ ಬೀಸು ಆಮೇಲೆ ಬಟರ್ಫ್ಲೈ ಸುತ್ತಾನೇ ಇರುತ್ತೆ. ನೋಡಿ, ಇದು ರೋಡಲ್ಲಿ ಬರೋರಿಗೆಲ್ಲರಿಗೂ ನೋಡ್ತಾನೆ ಇರ್ತಾರೆ ಸ್ನೇಹಿತರೆ. ಈ ಗಿಡನ ಕಂಡಿಷ್ಟಿ ಬಿದ್ದುಬಿಟ್ಟಿದೆ ಇದಕ್ಕೆ. ಆಮೇಲೆ ಡಿಸ್ಟಿ ತೆಗಿಬೇಕು ಸ್ನೇಹಿತರೆ. ನಾನು ಹುಚ್ಚಿ ಅಂತ ಅನ್ಕೊಬೇಡಿ ಸ್ನೇಹಿತರೆ, ಗಿಡಗಳ ಬಗ್ಗೆ ಇಷ್ಟೆಲ್ಲ ಇದು ಮಾಡ್ತೀನಿ. ಯಾಕಂದರೆ ಗಿಡಗಳಿಗೂ ಫೀಲಿಂಗ್ಸ್ ಇದೆ, ಅದನ್ನು ಮಾತಾಡುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡ್ತೀನಿ ರೀ.
ಚಂದ್ರ ಬೋಸ್ ಅವರು ಗಿಡಗಳ ಬಗ್ಗೆ ಅವ್ರು ದೊಡ್ಡ ಸೈಂಟಿಸ್ಟ್ ಅವರು ಗಿಡಗಳ ಬಗ್ಗೆ ಅದೂ ಮಾತಾಡುತ್ತೆ, ಅದಕ್ಕೂ ಫೀಲಿಂಗ್ಸ್ ಇದೆ ಅಂತ ಹೇಳ್ದವ್ರು, ಕಂಡುಹಿಡ್ದವರು ಚಂದ್ರ ಬೋಸ್ ಅವರು, ಸೈಂಟಿಸ್ಟು, ದ ಲೆಜೆಂಡ್ ಸ್ನೇಹಿತರೆ. ಅವರು ಗಾರ್ಡ್ನರ್ಸ್ಗಳು ಇದ್ದರೆ ಅವ್ರ ಬಗ್ಗೆ ಮಾತಾಡಿ ಸ್ನೇಹಿತರೆ. ಅವ್ರ ಬಗ್ಗೆ ತುಂಬ ಕಡಿಮೆ ಮಾತಾಡಿರೋದು ಗಾರ್ಡ್ನರ್ಸ್ಗಳು. ದಯವಿಟ್ಟು ಅವ್ರ ಬಗ್ಗೆ ಮಾತಾಡಿ. ಅವರಿಂದನೇ ಈ ಗಿಡಗಳ ಬಗ್ಗೆ ಎಲ್ಲರಿಗೂ ಗೊತ್ತಾಗಿರೋದು, ಗಿಡಗಳು ಮಾತಾಡುತ್ತೆ ಅಂತ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ತಿಳ್ಕೊಂಡ್ರಾ? ಇದನ್ನು ತಗೊಳ್ಳಿ. ನೀವು ನಿಮ್ಮ ಮನೇಲಿ ಈ ಥರ ಹೂವಿನ ಗಿಡಗಳು ಇದ್ದರೆ ಚೆನ್ನಾಗಿರುತ್ತೆ. ನೀವು ಇದನ್ನ ತಗೊಳ್ಳಿ, ಗೊತ್ತಾ? ಆಯಿತಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಗಲೇ ನಾನು ಹಾಕೋ ನೋಟಿಫಿಕೇಷನ್ ಎಲ್ಲ ನಿಮ್ಗೆ ಮೊದಲು ಬರೋದು. ಓಕೆನಾ ಸ್ನೇಹಿತರೆ? ಓಕೆ, ಬಾಯ್ ಬಾಯ್ ಸ್ನೇಹಿತರೆ.